ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಇನ್ನೊಂದು ಕೆಮಿಕಲ್ ಎಕ್ಸಾಮಿನೇಷನ್ ಆಫ್ ಯೂರಿನ್ ಅನ್ನ ನೋಡ್ತಾ ಇದ್ದೀವಿ. ಸೊ ಯಾವ್ದಪ್ಪ ಅಂತಂದ್ರೆ, ಸೊ ನಾವು ಜಾಯಿಂಡಿಸ್ ಅನ್ನೋ ಒಂದು ಡಿಸೀಸ್ ಅನ್ನ ಯೂರಿನ್ ಒಳಗಡೆ ಒಂದಿಷ್ಟು ಕೆಮಿಕಲ್ ಮೆಥಡ್ಸ್ ಗಳಿಂದ ಕಂಡುಹಿಡಿತೀವಿ. ಸೊ ಆ ಕೆಮಿಕಲ್ ಮೆಥಡ್ಸ್ ಗಳು ಯಾವ್ಯಾವ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಜಾಯಿಂಡಿಸ್ ಗಾಗಿ ನಾವು ಯಾವ್ಯಾವ ಟೆಸ್ಟ್ ಅನ್ನ, ಅಂದ್ರೆ ಜಾಯಿಂಡಿಸ್ ಇಸ್ ನಥಿಂಗ್ ಬಟ್ ಕಾಮಣಿ ಅಂತ ಕರಿತೀವಿ. ಸೊ ಕಾಮಣಿಯನ್ನ ಕಂಡುಹಿಡಲಿಕ್ಕೆ ನಾವು ಯೂರಿನ್ ಒಳಗಡೆ ಯಾವ್ಯಾವ ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಯಾವ್ಯಾವ ಟೆಸ್ಟ್ ಗಳಪ್ಪ ಅಂತಂದ್ರೆ ಅವು, ಸೊ ಮೊದಲನೇ ಟೆಸ್ಟ್ ಯಾವ್ದಪ್ಪ ಅಂತಂದ್ರೆ ಬೈಲ್ ಸಾಲ್ಟ್ ಅಂತ ಕರಿತೀವಿ ನಾವು, ಹೌದಾ? ಸೊ ಬೈಲ್ ಸಾಲ್ಟ್ ಅನ್ನೋದು ಮೊದಲನೇ ಟೆಸ್ಟ್ ಆಗಿರ್ತೈತಿ. ಸೊ ಅದಾದ್ಮೇಲೆ ಎರಡನೇ ಟೆಸ್ಟ್ ಯಾವ್ದು ಬರ್ತದೆ ಅಂದ್ರ ಬೈಲ್ ಪಿಗ್ಮೆಂಟ್ ಅಂತ ಕರಿತೀವಿ. ಸೊ ಇವೆರಡು ಟೆಸ್ಟ್ ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಜಾಯಿಂಡಿಸ್ ಕಂಡುಹಿಡಿಯಲಿಕ್ಕೆ ಮಾಡ್ತೀವಿ. ಸೊ ಇನ್ನೊಂದು ಯಾವ ಟೆಸ್ಟ್ ಬಂದ್ರೆ ಯೂರಿನೋಗ್ಲಿಸರಿನ್ ಅಂತ ಕರಿತೀವಿ. ಸೊ ಈ ಮೂರು ಟೆಸ್ಟ್ ಗಳನ್ನ ಯೂರಿನ್ ಒಳಗಡೆ ನಾವು ಜಾಯಿಂಡಿಸ್ ಅನ್ನ ಕಂಡುಹಿಡಿಯಲಿಕ್ಕೆ ಮಾಡ್ತೀವಿ. ಸೊ ಅವುಗಳನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ಅವನ್ನ ಯಾವ ತರ ಯಾವ್ದಕ್ ಮಾಡ್ತೀವಿ ಅಂತ ನೋಡೋಣ, ಹೌದಾ? ಸೊ ಬೇಸಿಕಲ್ ನಾ ಹೇಳಿರುವ ಪ್ರಕಾರ ಇಲ್ಲಿ ಜಾಯಿಂಡಿಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಮೂರು ಟೆಸ್ಟ್ ಗಳನ್ನ ಮಾಡ್ತೀವಿ. ಸೊ ಮೊದಲನೇ ಪಾಯಿಂಟ್ ಏನ್ ಹೇಳಿದಾರೆ ನೋಡಿ ಅವರು, ದ ಡಿಟರ್ಮಿನೇಷನ್ ಆಫ್ ಅಬೌವ್ ಟೆಸ್ಟ್ ಇಸ್ ಯೂಸ್ಫುಲ್ ಡಯಾಗ್ನೋಸಿಸ್ ಆಫ್ ಜಾಯಿಂಡಿಸ್. ಸೊ ನಾವು ಹೇಳಿದ್ವಿ ನಿಮಗೆ ಈ ಒಂದು ಅಬೌವ್ ಮೆನ್ಷನ್ ಇರುವಂತಹ ಮೂರು ಟೆಸ್ಟ್ ಗಳು, ಹೌದಾ? ಇವುಗಳನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಜಾಯಿಂಡಿಸ್ ಅನ್ನ ಕಂಡುಹಿಡಲಿಕ್ಕೆ ಯೂಸ್ ಮಾಡ್ತೀವಿ, ಅದರ್ವೈಸ್ liver disease. Okay, next point ಏನ್ ಹೇಳಿದಾರೆ ಅಂದ್ರೆ ಅವರು, in a trace of jaundice refers to the yellow pigmentation of a skin. So ನಮಗೇನಾದ್ರೂ ಜಾಯಿಂಡಿಸ್ ಏನಾದ್ರೂ ಕಂಡು ಬಂತಂದ್ರೆ ಯಾವ ತರ ಕಂಡು ಬರುತ್ತಂದ್ರೆ ಅಲ್ಲಿ ನಾವು ಯೆಲ್ಲೋ ಕಲರ್ ಪಿಗ್ಮೆಂಟೇಶನ್ ಕಾಣ್ತೀವಿ. ಎಲ್ಲೇ ನಮ್ಮ ದೇಹದ ಸ್ಕಿನ್ ಮೇಲೆ ಅಥವಾ ಚರ್ಮದ ಮೇಲೆ ಏನ್ ಕಾಣ್ತೀವಿ ಅಂದ್ರೆ ಸ್ಕಿನ್ ಮೇಲೆ ಯೆಲ್ಲೋ ಕಲರ್ ಪಿಗ್ಮೆಂಟೇಶನ್ ಆದ್ರೂ ಕಂಡು ಬಂತಂದ್ರ ನಾವು we will refers to the jaundice tests. Okay, so next point ಏನಿದೆ the jaundice cause in urine and blood. Okay, so ಇಲ್ಲಿ next point ಏನಿದೆ ಅಂದ್ರೆ ಇವು ಟೆಸ್ಟ್ ಗಳನ್ನ ಯಾವ್ಯಾವ ಮೆಥಡ್ ಇಂದ ಮಾಡ್ತೀವಿ ಅಂತ ನೋಡೋಣ, ಹೌದಾ? ಸೊ ಮೊದಲಿಗೆ ಬೈಲ್ ಸಾಲ್ಟ್ ಕ್ಯಾನ್ ಡನ್ ಬೈ ಹೈಸ್ ಟೆಸ್ಟ್. ಓಕೆ, ಈ ಒಂದು ಬೈಲ್ ಸಾಲ್ಟ್ ಅನ್ನ ಯಾವ ಮೆಥಡ್ ಇಂದ ಮಾಡ್ತೀವಿ ಅಂದ್ರೆ ಹೈಸ್ ಮೆಥಡ್ ಇಂದ ಮಾಡ್ತೀವಿ. ಸೊ ಇನ್ನ ಬೈಲ್ ಪಿಗ್ಮೆಂಟ್ ಅನ್ನೋದನ್ನ ಯಾವ ಟೆಸ್ಟ್ ಇಂದ ಮಾಡ್ತೀವಿ ಅಂದ್ರೆ bile pigment can be done by Harrison's Portraits ಅನ್ನೋ ಒಂದು ಟೆಸ್ಟ್ ಇಂದ ಮೆಥಡ್ ಇಂದ ಮಾಡ್ತೀವಿ. ಸೊ ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂದ್ರೆ ಯೂರಿನೋಗ್ಲಿಸರಿನ್. ಸೊ ಯೂರಿನೋಗ್ಲಿಸರಿನ್ ನಾವು ಯಾವ ಟೆಸ್ಟ್ ಅಂದ್ರೆ ಯೂರಿನೋಗ್ಲಿಸರಿನ್ ಕ್ಯಾನ್ ಬಿ ಡನ್ ಬೈ ಯಾವ ಮೆಥಡ್ ಇಂದ ಯೂರ್ಲಿಚ್ ಅಂತ ಕರಿತೀವಿ ನಾವು. ಸೊ ಈ ಒಂದು ಮೆಥಡ್ ಇಂದ ನಾವೇನ್ ಮಾಡ್ತೀವಿ ಅಂದ್ರೆ ಈ ಟೆಸ್ಟ್ ಗಳನ್ನ ಮಾಡ್ತೀವಿ, ಹೌದಾ? ಮೊದಲನೇದು ಯಾವುದು ಬೈಲ್ ಸಾಲ್ಟ್ ಅನ್ನ ಹೈಸ್ ಮೆಥಡ್ ಇಂದ ಮಾಡ್ತೀವಿ. ಬೈಲ್ ಪಿಗ್ಮೆಂಟ್ ಅನ್ನ ಹ್ಯಾರಿಸನ್ಸ್ ಪೋರ್ಟ್ರೇಟ್ಸ್ ಅಂತ ಒಂದು ಟೆಸ್ಟ್ ಬರುತ್ತೆ, ಅದರಲ್ಲಿ ಮಾಡ್ತೀವಿ. ಆಮೇಲೆ ಯೂರಿನೋಗ್ಲಿಸರಿನ್ ಅನ್ನ ಯೂರ್ಲಿಚ್ ಅನ್ನೋ ಒಂದು ಟೆಸ್ಟ್ ಇಂದ ಮೆಥಡ್ ಇಂದ ಮಾಡ್ತೀವಿ. ಸೊ ನೆಕ್ಸ್ಟ್ ಏನ್ ನೋಡ್ರಿ, ನೆಕ್ಸ್ಟ್ ಏನ್ ಹೇಳಿದ್ರೆ ಅಂದ್ರೆ ಸೊ ಮೊದಲನೇ ಟೆಸ್ಟ್ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮ್ಗೆ, ಯಾವ್ದಂದ್ರೆ ಬೈಲ್ ಸಾಲ್ಟ್. ಸೊ ಬೈಲ್ ಸಾಲ್ಟ್ ಅನ್ನ ಯಾವ ತರ ಮಾಡ್ತೀವಿ ಅಂತ ನೋಡೋಣ. ಸೊ ಮೊದಲಿಗೆ ಬೈಲ್ ಸಾಲ್ಟ್ ಪ್ರಿನ್ಸಿಪಲ್ ನೋಡೋಣ. ಸೊ ಪ್ರಿನ್ಸಿಪಲ್ ಒಳಗಡೆ ಏನ್ ಹೇಳಿದಾರೆ ಅಂತ ನೋಡಿ, ದ ಬೈಲ್ ಸಾಲ್ಟ್ present in urine, sulfur powder will sink to the bottom. In case ಏನಾದ್ರೂ ಬೈಲ್ ಸಾಲ್ಟ್ ಪ್ರೆಸೆಂಟ್ ಇತ್ತಂದ್ರ ನಾವು ಅಲ್ಲಿ ಸಲ್ಫರ್ ಪೌಡರ್ ಹಾಕೋದ್ರಿಂದ ಸಲ್ಫರ್ ಪೌಡರ್ ಸಿಂಕ್ ಟು ದ ಬಾಟಮ್ ಅಂತ ಹೇಳಿದ್ರು, ಹೌದಾ? ಸೊ ನಿಮಗೆ ಮುಂದೆ ಪ್ರೊಸೀಜರ್ ಹೇಳಿದ್ರಲ್ಲ ಅವಾಗ ಅರ್ಥ ಆಗ್ತದ. ಸೊ ನಾವು ರಿಕ್ವೈರ್ಮೆಂಟ್ ಅನ್ನ ಏನೇನು ಯೂಸ್ ಮಾಡ್ತೀವಿ ಅಂತ ನೋಡ್ರಿ. ಸೊ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ಸ್ಮಾಲ್ ಟೆಸ್ಟ್ ಟ್ಯೂಬ್ ಅನ್ನ ತಗೊಂತೀವಿ. ಅದಾದ್ಮೇಲೆ ಸ್ಪೆಚುಲಾ ತಗೊಂತೀವಿ, ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್, ಆಮೇಲೆ ಸ್ಪೆಚುಲಾ. ಓಕೆ, ಸ್ಪೆಚುಲಾ ಈ ತರ ಇರ್ತೈತಿ. ಸೊ ಒಂದು ಸ್ಪೆಚುಲಾನ ತಗೊಂತೀವಿ. ಸೊ ಇವೆರಡನ್ನ ತಗೊಂಡು ನಾವು ಇಲ್ಲಿ ಟೆಸ್ಟ್ ಮಾಡ್ತೀವಿ. ಸೊ ಇದ್ರ ಪ್ರೊಸೀಜರ್ ನೋಡ್ರಿ. ಮೊದಲಿಗೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ಸ್ವಲ್ಪ ಮೇಲ್ಗಡೆ ಏರಿಸ್ತಿದ್ರೆ ನೋಡ್ರಿ, ಪ್ರೊಸೀಜರ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂದ್ರೆ. ಓಕೆ, ಇಲ್ಲಿ ಟೆಸ್ಟ್ ಮಾಡೋಣ, ಆಮೇಲೆ ನೋಡೋಣ. ಸೊ let me start the procedure. ಪ್ರೊಸೀಜರ್ ಏನ್ ಮಾಡ್ತೀವಿ ಅಂದ್ರೆ ಮೊದಲಿಗೆ ಟೇಕ್ ಅ 3/4 part ಆಫ್ ಯೂರಿನ್ ಇನ್ ಅ ಸ್ಮಾಲ್ ಟೆಸ್ಟ್ ಟ್ಯೂಬ್. ಓಕೆ, ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್ ತಗೋತಿದ್ದೆ ನಿಮ್ಗೆ ನಾನು, ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್ ತಗೋಬೇಕ್ರಿ.
ಇಲ್ಲಿ ತಗೊಂತ ಇದೀನಿ ನಿಮ್ಗಾನ ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್. ಹೌದಾ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ 3/4 ಪಾರ್ಟ್ ಅಂದ್ರ ಸೊ ಟೆಸ್ಟ್ ಟ್ಯೂಬಿನ 4/3 ಭಾಗ ಯೂರಿನ್ ಅನ್ನ ತಗೋಬೇಕಂದ್ರೆ ಈಗ ನಾವು 4 ಭಾಗ ಡಿವೈಡ್ ಮಾಡಿದ್ವಿ ಅಂದ್ರೆ ಅದರೊಳಗಡೆ 3 ಭಾಗ ಯೂರಿನ್ ಅನ್ನ ತಗೋಬೇಕತಿ. ಸೊ ಎಷ್ಟು ಯೂರಿನ್ ತಗೋಬೇಕಾಕತಿ? 3/4 ಪಾರ್ಟ್, ಸಾರಿ 3/4 ಪಾರ್ಟ್. ಓಕೆ, ಸೊ ಇಷ್ಟು ತಗೊಂಡು ಏನ್ ಮಾಡ್ಬೇಕಂತ ನೋಡ್ರಿ ಅಲ್ಲಿ, ದೆನ್ ಆಡ್ ಅ ಪಿಂಚ್ ಅಮೌಂಟ್ ಆಫ್ ಏನನ್ನ ಸಲ್ಫರ್ ಪೌಡರ್ ನ ಹಾಕ್ಬೇಕು. ಸೊ ನಾವೇನು ಸ್ಪೆಷಲ್ ಆಗಿ ನೋಡಿದ್ವಲ್ಲ ಆ ಸ್ಪೆಷಲ್ ಅಲ್ಲಿ ಸಲ್ಫರ್ ಪೌಡರ್ ನ ಹಾಕ್ಬೇಕತಿ. ಎಷ್ಟು? ಇದೊಂದು ಸಲ್ಫರ್ ಪೌಡರ್ ಅಂತ ತಿಳ್ಕೊರಿ. ಓಕೆ, ಇದರಿಂದ ಪಿಂಚ್ ಅಮೌಂಟ್. ಸೊ ನಾ ಹೇಳಿದೆ ಪಿಂಚ್ ಅಂದ್ರೆ ಆ ಸ್ಪೆಷಲ್ ಐತಲ್ಲ, ಆ ಸ್ಪೆಷಲ್ ಆದ್ದು 1 ಸ್ಪೂನ್ ಇದಕ್ಕೆ ಹಾಕ್ಬೇಕಂದ್ರೆ ನಾವಿಲ್ಲಿ ಈ ಒಂದು ಟೆಸ್ಟ್ ಟ್ಯೂಬ್ಗೆ ಹಾಕೋಬೇಕು. ಯೂರಿನ್ ಇತ್ತಲ್ಲ ಆ ಟೆಸ್ಟ್ ಟ್ಯೂಬ್ಗೆ ಹಾಕೋಬೇಕು. ಸೊ ಹಾಕೊಂಡ್ಮೇಲೆ ಸಲ್ಫರ್ ಪೌಡರ್ ಅಂತ ತಿಳ್ಕೊರಿ. ಓಕೆ, ಸಲ್ಫರ್ ಪೌಡರ್. ಸೊ ಇದೇನಾಗತ್ತಂದ್ರ ಇನ್ ಕೇಸ್ ನಾವ್ ಇಲ್ಲಿ ನೋಡಿರ್ಲಿ ಏನಾದ್ರು ಆಡ್ ಪಿಂಚ್ ಅಮೌಂಟ್ ಆಫ್ ಸಲ್ಫರ್ ಪೌಡರ್ ಇನ್ ಟು ದ ಸ್ಯಾಂಪಲ್, ದೆನ್ ವೇಟ್ ಫಾರ್ 2 minutes. ಒಂದ್ 2 ನಿಮಿಷ ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ಅದ್ರದ್ದು ಅಬ್ಸರ್ವೇಷನ್ ಮಾಡ್ಬೇಕು ಅಥವಾ ಇಂಟರ್ಫರೆನ್ಸ್ ಮಾಡಬೇಕು. ಇಫ್ ದ ಸಲ್ಫರ್ ಪೌಡರ್ ವಿಲ್ ಸಿಂಕ್ ಟು ದ ಬಾಟಮ್ ದೆನ್ ದ ಟೆಸ್ಟ್ ಈಸ್ ಪಾಸಿಟಿವ್. ಏನ್ ಹೇಳಿದಾರೆ ಅವರು, ಇನ್ ಕೇಸ್ ನಾವು ಹಾಕಿರುವಂತ ಸಲ್ಫರ್ ಪೌಡರ್ ಇತ್ತಲ್ಲ ಆ ಟೆಸ್ಟ್ ಇಲ್ಲಿ ಹಾಕಿವಲ್ಲಿ ಸಲ್ಫರ್ ಪೌಡರ್, ಈ ಸಲ್ಫರ್ ಪೌಡರ್ ಏನಾದ್ರು ಕೆಳಗಡೆ ಬಂದು ಕುಂತಂದ್ರ ಅಂದ್ರೆ ಕೆಳಗಡೆ ಬಂತಂದ್ರ ಅದರ ಅರ್ಥ ಏನಪ್ಪಾ ಅಂದ್ರ ಟೆಸ್ಟ್ ಏನೈತೆ ಅಂದಂಗ ಪಾಸಿಟಿವ್ ಐತೆ ಅಂದಂಗ. ಹೌದಾ? ಸೊ ನೆಕ್ಸ್ಟ್ ಏನ್ ಹೇಳಿದ್ರು ಅವರು, ಇಫ್ ಸಲ್ಫರ್ ಪೌಡರ್ ಡಸ್ ನಾಟ್ ಸಿಂಕ್ ಟು ದ ಬಾಟಮ್, ಡಸ್ ನಾಟ್ ಅಂದ್ರ ಸಿಂಕ್ ಆಗ್ಲಿಲ್ಲ ಅಂತಂದ್ರೆ ಅದ್ರ ಕೆಳಗಡೆ ಬರ್ಲಿಲ್ಲ ಅಂತಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರ ಟೆಸ್ಟ್ ಈಸ್ ನೆಗೆಟಿವ್. ಅಂದ್ರೆ ಮೇಲ್ಗಡೆ ಫ್ಲೋಟ್ ಮೇಲ್ಗಡೆ ತೇಲಾಡಕತ್ತಂದ್ರ ಅದ್ರ ಟೆಸ್ಟ್ ಏನಂದಂಗ ನೆಗೆಟಿವ್ ಅಂದಂಗ. ಅರ್ಥ ಆಯ್ತಾ ಇದು? ಸೊ ಇನ್ ಕೇಸ್ ಏನಾದ್ರದ್ದು ಆ ಸಲ್ಫರ್ ಪೌಡರ್ ಕೆಳಗಡೆ ಬಂತಂದ್ರ ಪಾಸಿಟಿವ್, ಮೇಲ್ಗಡೆ ತೇಲಾಡಕತ್ತಂದ್ರ ನೆಗೆಟಿವ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅವ್ರ ಅಬ್ಸರ್ವೇಷನ್, ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಈ ತರ. ಸೊ ಇಲ್ಲಿ ಏನ್ ಹೇಳಿದಾರೆ ಅವರು, ಇಲ್ಲಿ ನೋಡ್ರಿ ಇದು ಯೂರಿನ್ ಅಂತ ತಿಳ್ಕೊರಿ. ಸೊ ಇಲ್ಲಿ ಕೊಟ್ಟಿದಾರಲ್ಲ ಇಲ್ಲಿ ನೋಡ್ರಿ, ಇದೇನ್ ಮೇಲ್ಗಡೆ ಫ್ಲೋಟ್ ಆಗೋದಿಲ್ಲ ಇದು ಸಲ್ಫರ್ ಪೌಡರ್, ಇಲ್ಲಿ ಕೆಳಗಡೆ ಬಾಟಮ್ ಒಳಗಡೆ ಸೆಟ್ಲ್ ಆಗಿಲ್ಲ ಇದು. ಸೊ ಅದಕ್ಕೆ ಏನ್ ನಾವು ಕಂಟ್ರೋಲ್ ಅಥವಾ ನೆಗೆಟಿವ್ ಅಂತ ಕರಿತೀವಿ. ನೆಗೆಟಿವ್ ಆದ್ರೂ ಕರಿಬಹುದು ಅಥವಾ ಆಬ್ಸೆಂಟ್ ಅಂದ್ರೆ ಹೇಳ್ಬೋದು ನಾವು. ಓಕೆ, ಸೊ ಇನ್ ಕೇಸ್ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಸೆಟ್ಲ್ ಆಗಿದೆಯಲ್ಲ, ಕೆಳಗಡೆ ಒಂದ್ ಸ್ಟೋರ್ ಆಗಿದೆಯಾ, ಸೊ ಈ ತರ ಸ್ಟೋರ್ ಆದ್ರೆ ಏನಿದೆ ನಾವು ಪಾಸಿಟಿವ್ ಅಥವಾ ಪ್ರೆಸೆಂಟ್ ಅಂತ ಅಂತೀವಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಬೈಲ್ ಸಾಲ್ಟ್ ಟೆಸ್ಟ್ ಇನ್ ದ ಪ್ರಿನ್ಸಿಪಲ್ ಮತ್ತೊಳ್ಳೆ ಪ್ರೊಸೀಜರ್. ಸೊ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಬೈಲ್ ಪಿಗ್ಮೆಂಟ್ ಅಂತ ಟೆಸ್ಟ್ ಬರ್ತದೆ. ಸೊ ನಿಮ್ಗನ ಅವಾಗ್ಲೇ ಹೇಳೋ ಪ್ರಕಾರ ಬೈಲ್ ಪಿಗ್ಮೆಂಟ್ ಟೆಸ್ಟ್ ನ ಯಾವ ತರ ಅಂತ ಮಾಡ್ತೀವಿ ಅಂತ ನೋಡೋಣ. ಹೌದಾ? ಸೊ ಮೊದಲಿಗೆ ಬೈಲ್ ಪಿಗ್ಮೆಂಟ್ ಇದ್ದು ಏನ್ ನೋಡ್ತೀವಿ ಅಂದ್ರೆ ಪ್ರಿನ್ಸಿಪಲ್ ನೋಡೋಣ. ಹೌದಾ? ಪ್ರಿನ್ಸಿಪಲ್ ಒಳಗಡೆ ಏನ್ ಹೇಳ್ತಾರೆ ನೋಡ್ರಿ, ವೆನ್ ದ ಬೇರಿಯಂ ಕ್ಲೋರೈಡ್ ಈಸ್ ಆಡೆಡ್ ಇನ್ ಟು ದ ಯೂರಿನ್. ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೇರಿಯಂ ಕ್ಲೋರೈಡ್ ಅನ್ನ ಯೂರಿನಿಗೆ ಆಡ್ ಮಾಡಿದಾಗ ಇಟ್ ಗೆಟ್ಸ್ ಪ್ರಿಸಿಪಿಟೇಟ್. ಹೌದಾ? ಏನ್ ಮಾಡೋದು, ಇಟ್ ಗೆಟ್ ಅ ಪ್ರಿಸಿಪಿಟೇಟ್ ಅಂಡ್ ಪ್ರೊಡ್ಯೂಸ್ ದ ಸಲ್ಫೇಟ್ ರೆಡಿಕಲ್ಸ್. ಸೊ ಪ್ರಿಸಿಪಿಟೇಟ್ ಆಗಿ ಒಂದು ಸಲ್ಫೇಟ್ ರೆಡಿಕಲ್ಸ್ ಗಳನ್ನ ಪ್ರೊಡಕ್ಷನ್ ಮಾಡ್ತದೆ. ಹೌದಾ? ಸೊ ನೆಕ್ಸ್ಟ್ ಹೇಳೋದಂದ್ರೆ ಅವರು ವೆನ್ ಬೈಲ್ ಪಿಗ್ಮೆಂಟ್ ಪ್ರೆಸೆಂಟ್ ದೆನ್ ಆಡ್ ಅ ಪೋರ್ಚೇಟ್ಸ್ ರಿಯೇಜೆಂಟ್. ಸೊ ಬೈಲ್ ಪಿಗ್ಮೆಂಟ್ ಏನಾದ್ರು ಪ್ರೆಸೆಂಟ್ ಇತ್ತಂದ್ರ ಎಲ್ಲ ಮಾಡ್ಬೇಕಂದ್ರ ಪೋರ್ಚೇಟ್ಸ್ ರಿಯೇಜೆಂಟ್ ಅನ್ನ ಆಡ್ ಮಾಡ್ಬೇಕು. ದೆನ್ ಸ್ವಲ್ಪ ಅಂದ್ರೆ ಎಲ್ಲಿಗೆ ಆಡ್ ಮಾಡ್ಬೇಕಂದ್ರೆ ಸಲ್ಫೇಟ್ ರೆಡಿಕಲ್ಸ್ ಗೆ ಅದನ್ನ ಆಡ್ ಮಾಡ್ಬೇಕು. ಓಕೆ, ಇಟ್ ಚೇಂಜಸ್ ದ ಕಲರ್. ಹೌದಾ? ಅದೇ ಮಾಡೋದಂದ್ರ ನಾವು ಒಂದು ಪೋರ್ಚೇಟ್ ರಿಯೇಜೆಂಟ್ ನ ಹಾಕೋದ್ರಿಂದ ಅಲ್ಲಿ ಕಲರ್ ಚೇಂಜ್ ಆಕತಿ. ಓಕೆ, ಇಟ್ ಮೈಟ್ ಬಿ ಎ ಯೆಲ್ಲೋ ಬಿಲಿರುಬಿನ್ ಅಥವಾ ಗ್ರೀನ್ ಬಿಲಿರುಬಿನ್, ಇವೆರಡು ತರ ಚೇಂಜ್ ಆಗ್ತತಿ ಬೈ ದ ಆಕ್ಸಿಡೈಸಿಂಗ್. ಓಕೆ, ಸೊ ನೆಕ್ಸ್ಟ್ ಇದ್ರದ್ದು ರಿಕ್ವೈರ್ಮೆಂಟ್ ಏನೇನು ಯೂಸ್ ಮಾಡ್ತೀವಿ ಅಂದ್ರೆ ಈ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಏನೇನು ರಿಕ್ವೈರ್ಮೆಂಟ್ ಅನ್ನ ಯೂಸ್ ಮಾಡ್ತೀವಿ ಅಂತ ನೋಡ್ರಿ. ಇಟ್ ಮೈಟ್ ಬಿ ರಿಕ್ವೈರ್ಮೆಂಟ್ ಆಗಿರ್ಬೋದು, ಪ್ರೊಸೀಜರ್ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ಮುಂದಂಗೆ. ಸೊ ರಿಕ್ವೈರ್ಮೆಂಟ್ ಇಲ್ಲಿ ಏನ್ ಯೂಸ್ ಮಾಡ್ತೀವಿ, ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್ ಯೂಸ್ ಮಾಡ್ತೀವಿ, ಆಮೇಲೆ ಸೆಂಟ್ರಿಫ್ಯೂಸ್, ಫಿಲ್ಟರ್ ಪ್ರೆಷರ್, ಆಮೇಲೆ ಫೋರ್ಸೆಪ್. ಓಕೆ, ಸೊ ನೆಕ್ಸ್ಟ್ ಇದರದ್ದು ಏನಪ್ಪಾ ಅಂದ್ರೆ ಪ್ರೊಸೀಜರ್. ಸೊ ಪ್ರೊಸೀಜರ್ ಒಳಗೆ ನೋಡ್ರಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಟೇಕ್ 2 ml ಆಫ್ ಯೂರಿನ್ ಇನ್ ಅ ಸ್ಮಾಲ್ ಟೆಸ್ಟ್ ಟ್ಯೂಬ್. ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್ ತಗೋಬೇಕು. ನಿಮಗೆ ಡೈಗ್ರಾಮ್ ಹಾಕಿ ಹೇಳ್ಬಿಡ್ತೀನಿ ಅಂದ್ರೆ ಈಸಿಯಾಗಿ ನಿಮ್ಗೆ ಕನ್ವೆ ಆಗ್ಬಿಡ್ತೈತಿ. ಓಕೆ, ಸೊ ನೋಡ್ರಿ ಇಲ್ಲಿ ಮೊದಲಿಗೆ ಏನಾರ ಅವರು ಟೇಕ್ ಅ ಸ್ಮಾಲ್ ಟೆಸ್ಟ್ ಟ್ಯೂಬ್
ಅದ್ರ ಜೊತೆ 2 ml ಯೂರಿನ್ ತಗೊಂತಾರೆ. 2 ml ಯೂರಿನ್ ತಿಳ್ಕೊಳ್ಳಿ, ಹೌದಾ? 2 ml ಯೂರಿನ್ ಹೇಳೋರು ಟೇಕ್ 2 ml ಆಫ್ ಯೂರಿನ್ ಇನ್ ಅ ಸ್ಮಾಲ್ ಟೆಸ್ಟ್ ಟ್ಯೂಬ್. ದ ನೆಕ್ಸ್ಟ್ ಪಾಯಿಂಟ್ ಹೇಳೋರು ಆಡ್ 1 ml ಆಫ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್. ಏನ್ ಮಾಡ್ಬೇಕು ಇಲ್ಲಿ? 1 ml ಏನ್ ಹಾಕೋಬೇಕು? ಇಲ್ಲಿಗೆ ನಾವು ಯೂರಿನ್ ಅಂತ ತಿಳ್ಕೊರಿ ಕಂಪ್ಲೀಟ್. ಏನ್ ಹಾಕೋಬೇಕು ಇದಕ್ಕೆ? 1 ml ಬೇರಿಯಂ ಕ್ಲೋರೈಡ್ ಅನ್ನು ಹಾಕೋಬೇಕು. ಒಂದು ಡ್ರಾಪ್ ಪಿಪೆಟ್ ತಗೋಬೇಕು ಅಥವಾ ಡ್ರಾಪರ್ ತಗೋಬೇಕು. ತಗೊಂಡು 1 ml ಏನ್ ಹಾಕೋಬೇಕು? ಯಾವ್ದು ಹಾಕೋಬೇಕ್ರಿ? ಬೇರಿಯಂ ಕ್ಲೋರೈಡ್, ಹೌದಾ? ಕ್ಲೋರೈಡ್ ಅನ್ನು ಹಾಕೋಬೇಕು. ಸೊ ಹಾಕೊಂಡು ಏನು ಅಂತ ಹೇಳಿದ್ರು ಅವರು, ಸೊ ನಾವೀಗ ಬೇರಿಯಂ ಕ್ಲೋರೈಡ್ ಅನ್ನ ಹಾಕೊಂಡ ಮೇಲೆ ಏನ್ ಮಾಡ್ಬೇಕಂತಂದ್ರ ಅದನ್ನ ಸೆಂಟ್ರಿಫ್ಯೂಸ್ ಮಾಡಬೇಕು. ಏನ್ ಹೇಳಿದ್ರು ಅವ್ರ ನೆಕ್ಸ್ಟ್ ಪಾಯಿಂಟ್? ದೆನ್ ಸೆಂಟ್ರಿಫ್ಯೂಸ್ ಎಟ್ 1500 RPM ಫಾರ್ 10 ಮಿನಿಟ್ಸ್. ಏನ್ ಮಾಡ್ಬೇಕಂದ್ರ ಆ ಒಂದು ಬೈಲ್ ಪಿಗ್ಮೆಂಟ್ ಸ್ಯಾಂಪಲ್ ಹಾಕೊಂಡಿದ್ವಲ್ಲ, ಯೂರಿನ್ ಅನ್ನ ಮತ್ತು ಬೇರಿಯಂ ಕ್ಲೋರೈಡ್ ಅನ್ನ, ಅದನ್ನ ಸೆಂಟ್ರಿಫ್ಯೂಸ್ ಮಾಡ್ಬೇಕು. ಎಷ್ಟು ನಿಮಿಷ? 10 ನಿಮಿಷ. ಎಷ್ಟು RPM? 1500 RPM ಗೆ ಸೆಂಟ್ರಿಫ್ಯೂಸ್ ಮಾಡಿದ ಮೇಲೆ ಅದನ್ನ ಫಿಲ್ಟರ್ ಮಾಡ್ಕೋಬೇಕು ಆ ಸ್ಯಾಂಪಲ್ ಅನ್ನ ಬೈ ಯೂಸಿಂಗ್ ಅ ವಾಟ್ಮ್ಯಾನ್ ನಂಬರ್ ಫಿಲ್ಟರ್ ಪೇಪರ್. ಫಿಲ್ಟರ್ ದ ಸ್ಯಾಂಪಲ್. ಓಕೆ, ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಫಿಲ್ಟರ್ ಮಾಡ್ಕೋಬೇಕು ನಾವು ಆ ಒಂದು ಸ್ಯಾಂಪಲ್ ಅನ್ನ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ ಫಿಲ್ಟರ್ ಮಾಡ್ಕೋಬೇಕು. ಈಗ ನಾವು ಸೆಂಟ್ರಿಫ್ಯೂಸ್ ಮಾಡ್ಕೊಂಡಿವ್ರೆ, ಇನ್ನೊಂದು ಟೆಸ್ಟ್ ಟ್ಯೂಬ್ ತಗೋಬೇಕು. ಇಲ್ಲಿ ಆ ಟೆಸ್ಟ್ ಟ್ಯೂಬ್ಗೆ ನಾವು ವಾಟ್ಮ್ಯಾನ್ ನಂಬರ್ ಫಿಲ್ಟರ್ ಪೇಪರ್ ಅನ್ನ ನಾವು ಈ ತರ ಫೋಲ್ಡ್ ಮಾಡ್ಬೇಕು. ಆಮೇಲೆ ಈ ಸೆಂಟ್ರಿಫ್ಯೂಸ್ ಮಾಡಿದ್ವಲ್ಲ ಇದನ್ನ ಇದಕ್ಕೆ ಫಿಲ್ಟರ್ ಮಾಡ್ಕೋಬೇಕು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಫಿಲ್ಟರ್ ಮಾಡ್ಕೊಂಡು, ಸೊ ನೆಕ್ಸ್ಟ್ ಏನ್ ಹೇಳಿದಾರೆ ನೋಡ್ರಿ ಅವರು, ಈ ಸ್ಯಾಂಪಲ್ ಬಂತ ಇಲ್ಲ ಫಿಲ್ಟರ್ ಮಾಡ್ಕೊಂಡು ಸೂಪರೆಂಟ್ ಪಾರ್ಟ್ ಮಾತ್ರ ಹಾಕೋಬೇಕ, ಇದ್ರೊಳಗಡೆ ಫುಲ್ ಹಾಕೋಣಂಗಿಲ್ಲ. ಓಕೆ, ಸೂಪರೆಂಟ್ ಪಾರ್ಟ್ ಅನ್ನ ಹಾಕೊಂಡು ಇದ್ರೊಳಗೆ ಉಳಿದಿತ್ತಲ್ಲ, ಉಳಿದಿದ್ದು ಕೆಳಗಿಂದ 2 ml ಹಾಕೊಂಡಿದ್ವಿ ನಾವು. ಟೋಟಲ್ 2 ml ಯೂರಿನ್, 1 ml ಏನ್ ಹಾಕೊಂಡಿದ್ವಿ? ಬೇರಿಯಂ ಕ್ಲೋರೈಡ್ ಹಾಕೊಂಡಿದ್ವಿ. ಅಪ್ರಾಕ್ಸಿಮೇಟ್ಲಿ 3 ml ಹಾಕೊಂಡಿದ್ವಿ. ಇದ್ರೊಳಗೆ 1.5 ಹಾಕೊಂಡ್ರು ಅದ, ಅಥವಾ 1.5 ಹಾಕೊಂಡ್ರು ಇದಕ್ಕೆ ಎಷ್ಟು ಉಳಿಬೇಕಿನ್ನ 1.5 ಉಳಿದಿರ್ಬೇಕು ಇದ್ರೊಳಗೆ. ಓಕೆ, ಸೊ ಹಿಂಗೆ ಹೇಳ್ತದೆ ನಿಮ್ಗೆ 1.5 ml ಇದ್ರೊಳಗೆ ಉಳಿದಿರ್ಬೇಕು. ಓಕೆ, ಸೊ ಇದಾದ್ಮೇಲೆ ಏನ್ ಹೇಳಿದಾರೆ ನೋಡ್ರಿ ಅವರು, ಪ್ಲೇಸ್ ಸೂಪರಿಂಟೆಡ್ ಪಾರ್ಟ್ ಆಫ್ ಯೂರಿನ್ ಇನ್ ಅನದರ್ ಟೆಸ್ಟ್ ಟ್ಯೂಬ್. ಸೂಪರಿಂಟ್ ಮೇಲಿನ ಪಾರ್ಟ್ ನೀವು ನೋಡ್ಕೊಂಡ್ರೆ ಇನ್ನೊಂದು ಟೆಸ್ಟ್ ಟ್ಯೂಬ್ ಹಾಕೋಬೇಕು ಅಂತ ಇದನ್ನ ಹಾಕಿಬಿಟ್ಟಿದ್ನಲ್ರಿ. ಸೊ ನೆಕ್ಸ್ಟ್ ಹೇಳಿದ್ರು, ದೆನ್ ಆಡ್ 1 to 2 drops of Porchet reagent to the segmented part. ಅಂದ್ರೆ ಸೆಗ್ಮೆಂಟ್ ಅಂದ್ರೆ ಕೆಳಗಿರುವಂತಹ ಇದಕ್ಕೆ. ಸೊ ಅದಕ್ಕೆ ನಿಮ್ಗೆ ಇದನ್ನ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಇದ್ರೇನೆ ಉಳಿತಲ್ಲ ಇದು ಸೂಪರೆಂಟ್ ಪಾರ್ಟ್. ಅದಕ್ಕೆ ಏನ್ ಹಾಕೋಬೇಕಂದ್ರೆ, ಸಾರಿ ಸೆಗ್ಮೆಂಟೆಡ್ ಪಾರ್ಟ್, ಅದಕ್ಕೆ ಏನ್ ಹಾಕೋಬೇಕಂದ್ರೆ ಪೋರ್ಚೆಟ್ ರಿಯೇಜೆಂಟ್ ಹಾಕೋಬೇಕು. ಸೊ ಇದು ಅರ್ಥ ಆಗಿದೆ ನಿಮ್ಗೆ? ಇದನ್ನ ಕ್ಲಿಯರ್ ಆಗಿ ಅರ್ಥ ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು. ಸೊ ನಾವ್ ಇಲ್ಲೇ ಮಾಡಿದ್ವಿ ಅಂದ್ರೆ ಇದನ್ನ ಡಿವೈಡ್ ಮಾಡ್ಕೊಂಡ್ವಿ. ಫಸ್ಟಿಗೆ ಒಂದು ಸೂಪರಿಂಟೆಡ್ ಪಾರ್ಟ್ ಅನ್ನು ಹಾಕೊಂಡಿದ್ವಿ. ಇದನ್ನ ಇದು ಸೆಗ್ಮೆಂಟೆಡ್ ಪಾರ್ಟ್ ಅಂದ್ರೆ ಉಳಿದಿರೋದು. ಇದು ಇಲ್ಲೇನು ಫಿಲ್ಟರ್ ಮಾಡಿ ನಾವು ಒಂದು ಟೆಸ್ಟ್ ಟ್ಯೂಬ್ ಹಾಕೊಂಡಿದ್ದಿಲ್ಲ, ಇದು ಸೂಪರೆಂಟ್, ಇದು ಉಳಿದಿರೋದು ಸೆಗ್ಮೆಂಟೆಡ್. ಇದಕ್ಕೆ ಏನ್ ಹಾಕೋಬೇಕಂದ್ರೆ ನಾವು ಪೋರ್ಚೆಟ್ ರಿಯೇಜೆಂಟ್ಸ್ ನ ಹಾಕೋಬೇಕು. ಓಕೆ, 1 ರಿಂದ 2 ಡ್ರಾಪ್ ಏನಿದೆ ಪೋರ್ಚೆಟ್ ರಿಯೇಜೆಂಟ್, ಹೌದಾ? ಸೊ ನೆಕ್ಸ್ಟ್ ಇದನ್ನ ಹಾಕೊಂಡು ಏನ್ ಮಾಡ್ಬೇಕಂದ್ರೆ ಇದನ್ನ ಅಬ್ಸರ್ವೇಷನ್ ಮಾಡ್ಬೇಕು. ಓಕೆ, ಸೊ ಇನ್ನೊಮ್ಮೆ ಹೇಳ್ತೀನಿ ನಿಮ್ಗೆ, ಕನ್ಫ್ಯೂಷನ್ ಆಗ್ಬೇಡ್ರಿ. ನೋಡ್ರಿ, ಮೊದಲಿಗೆ ಟೂ ml ಯೂರಿನ್ ತಗೊಂಡಿವ ಇನ್ ಸ್ಮಾಲ್ ಟೆಸ್ಟ್ ಟ್ಯೂಬ್. ಇಲ್ಲಿ ತಗೊಂಡೋದಕ್ಕೆ ಏನ್ ಹಾಕೊಂಡಿವಿ? ಬೇರಿಯಂ ಕ್ಲೋರೈಡ್ ಹಾಕೊಂಡಿವಿ. ಎಷ್ಟು? 1 ml ಬೇರಿಯಂ ಕ್ಲೋರೈಡ್ ಹಾಕೊಂಡಿವೆ. ಹಾಕೊಂಡ್ಮೇಲೆ ನೋಡ್ಕೊಂಡು ಸೆಂಟ್ರಿಫ್ಯೂಸ್ ಮಾಡ್ಬೇಕು, ಹೌದಾ? ಸೆಂಟ್ರಿಫ್ಯೂಸ್ ಮಾಡಿದ್ಮೇಲೆ ಅದನ್ನ ಫಿಲ್ಟರ್ ಮಾಡ್ಕೋಬೇಕು. ಅಂದ್ರೆ ಈ ಟೆಸ್ಟ್ ಟ್ಯೂಬ್ ಇಂದ ಈ ಟೆಸ್ಟ್ ಟ್ಯೂಬ್ ಹಾಕೋಬೇಕು. ಫಿಲ್ಟರ್ ಮೇಲಿಂದ ಸೂಪರೆಂಟ್ ಪಾರ್ಟ್ ಇತ್ತಲ್ಲ ಅದನ್ನ ಮಾತ್ರ ಸೋಸ್ಬೇಕು. ಅದು ಸೋಸಿದ ಮೇಲೆ ಉಳಿದಿರುವಂತ ಸೆಗ್ಮೆಂಟ್ ಪಾರ್ಟಿಗೆ ಏನ್ ಮಾಡ್ಬೇಕಂದ್ರೆ ನಾವು ಪೋರ್ಚೆಟ್ ರಿಯೇಜೆಂಟ್ ನ 1 ರಿಂದ 2 ಡ್ರಾಪ್ ಹಾಕ್ಬೇಕು. ಹಾಕಿದ್ಮೇಲೆ ಅದನ್ನ ಅಬ್ಸರ್ವೇಷನ್ ಮಾಡ್ಬೇಕು. ದಿಸ್ ಇಸ್ ಸಿಂಪಲ್ ಪ್ರೊಸೀಜರ್. ಸೊ ಇದನ್ನ ನೆನಪಿರಲಿ, ಇದು ಉಳಿಬೇಕು, ಇದು ಬೇಕಾಗ್ತದೆ ನಮ್ಗೆ. ನೆಕ್ಸ್ಟ್ ಟೆಸ್ಟ್ ಮಾಡ್ಬೇಕು ಹೇಳ್ತೀನಿ ನಿಮ್ಗೆ. ಸೊ ದಿಸ್ ಇಸ್ ಪ್ರೊಸೀಜರ್. ನೆಕ್ಸ್ಟ್ ಇದ್ರ ಇಂಟರ್ಫರೆನ್ಸ್ ನೋಡ್ರಿ. ಸೊ ಇಂಟರ್ಫರೆನ್ಸ್ ಒಳಗಡೆ ಏನ್ ಹೇಳಿದಾರೆ ನೋಡ್ರಿ, if no changes in a color, bile pigment is absent. ಸೊ ಇನ್ ಕೇಸ್ ಏನಾದ್ರು ಇಲ್ಲಿ ಬೈಲ್ ಪಿಗ್ಮೆಂಟ್ ಆಬ್ಸೆಂಟ್ ಇತ್ತಂದ್ರೆ ಅಲ್ಲಿ ಯಾವುದೇ ರೀತಿ ಅಂತ ಕಲರ್ ಚೇಂಜಸ್ ಆಗಿರೋದು. ಕಲರ್ ಚೇಂಜಸ್ ಏನಾದ್ರು ಆಗಿರ್ಲಿಲ್ಲ ಅಂದ್ರೆ ಅಲ್ಲಿ ನಾವೇನಂತ ತಿಳ್ಕೊಂತೀವಿ, ಬೈಲ್ ಪಿಗ್ಮೆಂಟ್ ಆಬ್ಸೆಂಟ್ ಐತೆ ಅಂತ ತಿಳ್ಕೊಂತೀವಿ. ಸೊ ನೆಕ್ಸ್ಟ್ ಏನ್ ಹೇಳಿದ್ರು ಅವರು, ಇಫ್ ದ ಚೇಂಜ್ ಇನ್ ಅ ಕಲರ್ ಟು ಯೆಲ್ಲೋ ಗ್ರೀನ್ ದ ಟೆಸ್ಟ್ ಈಸ್ ಪ್ರೆಸೆಂಟ್ ಅಥವಾ ಪಾಸಿಟಿವ್.
ಇದ್ರಾಗ ಏನಾದ್ರು ಕಲರ್ ಚೇಂಜ್ ಆಯ್ತಂದ್ರ ಟೆಸ್ಟ್ ಒಳಗಡೆ ಅವಾಗ ಏನ್ ತಿಳ್ಕೊಂತಿದ್ರ ನಾವಿಲ್ಲಿ ಇದ್ರದ್ದು ಬೈಲ್ ಪಿಗ್ಮೆಂಟ್ ಪ್ರೆಸೆಂಟ್ ಐತೆ ಅಥವಾ ಪಾಸಿಟಿವ್ ಐತೆ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ಏನಂದ್ರ ಆ ಒಂದು ಬೈಲ್ ಪಿಗ್ಮೆಂಟ್ ಅದ ಪ್ರೊಸೀಜರ್, ಪ್ರಿನ್ಸಿಪಲ್ ಅಂಡ್ ಇಂಟರ್ಫರೆನ್ಸ್. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಇಲ್ಲಿ ಬೈಲ್ ಸಾಲ್ಟ್ ಅಥವಾ ಬೈಲ್ ಪಿಗ್ಮೆಂಟ್ ಇವಾಗ ನಾವು ಮುಗಿಸಿದ್ವಿ. ಇನ್ನು ಉಳಿದಿರುವಂತ ಟೆಸ್ಟ್ ಯಾವ್ದಪ್ಪ ಅಂದ್ರ ನಾವು ಜಾಯಿಂಡಿಸ್ ಮಾಡ್ಲಿಕ್ಕೆ ಇಲ್ಲಿ ಯೂರೋಬಿಲಿಜಿಲಿನ್ ಟೆಸ್ಟ್ ಅಂತ ಕರಿತೀವಿ ನಾವು. ಸೊ ಇದ್ರದ್ದು ಪ್ರಿನ್ಸಿಪಲ್ ರಿಕ್ವೈರ್ಮೆಂಟ್ ಪ್ರೊಸೀಜರ್ ನೋಡೋಣ ಇವಾಗ, ಹೌದಾ? ಸೊ ಮೊದಲಿಗೆ ಇದ್ರದ್ದು ಪ್ರಿನ್ಸಿಪಲ್ ಏನ್ ಹೇಳ್ತಾರ ಅಂದ್ರ ದ ಯೂರೋಬಿಲಿಜಿಲಿನ್ ಪ್ರೆಸೆಂಟ್ ಇನ್ ದ ಯೂರಿನ್ ರಿಯಾಕ್ಟ್ಸ್ ವಿತ್ ದ p-dimethyl amino benzaldehyde ಜೊತೆ ರಿಯಾಕ್ಟ್ ಆಗತ್ತಂತ ಹೇಳೋರು. ಓಕೆ, ಯಾವ್ದದು? p-dimethyl amino benzaldehyde ಜೊತೆ ರಿಯಾಕ್ಟ್ ಆಗತಿ ಯಾವಾಗ ಯೂರಿನೋಬ್ಲಿಜಿಲಿನ್ ಪ್ರೆಸೆಂಟ್ ಇತ್ತಂದ್ರ ಎದ್ರೊಳಗಡೆ ಯೂರಿನ್ ಒಳಗಡೆ ಇಟ್ ರಿಯಾಕ್ಟ್ಸ್ ವಿತ್ p-dimethyl amino benzaldehyde ಜೊತೆ ರಿಯಾಕ್ಟ್ ಆಗತ್ತ ಹೇಳಿದ್ರು ಅವರು. ಸೊ ಇಟ್ ಕಂಟೈನ್ಸ್ ಏನಪ್ಪಾ ಅಂದ್ರ ಇರ್ಲಿಚ್ ರಿಯೇಜೆಂಟ್. ಸೊ ಯಾವುದು ಈ ಒಂದು p-dimethyl amino benzaldehyde ಇತ್ತಲ್ಲ ಅದ್ರೊಳಗೆ ಏನಿರ್ತಂದ್ರ ಇರ್ಲಿಚ್ ರಿಯೇಜೆಂಟ್ ನ ಕಂಟೆಂಟ್ ಇರ್ತೈತಿ ವಿಚ್ ಫಾರ್ಮ್ಸ್ ದ ಪಿಂಕ್ ಕಲರ್ಡ್ ಕಾಂಪೌಂಡ್ಸ್. ಸೊ ಇರ್ಲಿಚ್ ರಿಯೇಜೆಂಟ್ ಏನ್ ಮಾಡ್ತಂದ್ರ ಅಂದ್ರೆ ಅದ್ರೊಳಗಡೆ ಆ ಒಂದು ಯೂರಿನೋಬ್ಲಿಜಿಲಿನ್ ಏನಾದ್ರು ಪ್ರೆಸೆಂಟ್ ಇತ್ತಂದ್ರ ಅಲ್ಲಿ ಅದು ಪಿಂಕ್ ಕಲರ್ ನ ಫಾರ್ಮೇಶನ್ ಮಾಡ್ತೈತಿ. ಯಾವುದು? ಈ ಒಂದು ಫೋರ್ಸೇಟ್ ರಿಯೇಜೆಂಟ್. ಸೊ ಅದ್ರ ರಿಕ್ವೈರ್ಮೆಂಟ್ ಏನ್ ಯೂಸ್ ಮಾಡ್ತಾರ ಅಂತ ನೋಡ್ರಿ ಆ ಒಂದು ಟೆಸ್ಟ್ ಮಾಡ್ಲಿಕ್ಕೆ. ರಿಕ್ವೈರ್ಮೆಂಟ್ ಇದೆ ಒಂದು ಸ್ಮಾಲ್ ಟೆಸ್ಟ್ ಟ್ಯೂಬ್ ರ್ಯಾಕ್ ಇರ್ಲಿಚ್ ರಿಯೇಜೆಂಟ್ ಅನ್ನ ಯೂಸ್ ಮಾಡ್ತೀವಿ ನಾವು, ಹೌದಾ? ಸೊ ಇದರ ಪ್ರೊಸೀಜರ್ ನೋಡ್ರಿ ಇಲ್ಲಿ ಪ್ರೊಸೀಜರ್ ಏನ್ ಹೇಳ್ತಾರ ಅಂದ್ರೆ ಅವರು. ಸೊ ಮೊದಲಿಗೆ ಇಲ್ಲಿ ಟೇಕ್ ಸೂಪರೆಂಟ್ ಪಾರ್ಟ್ ಆಫ್ ಬೈಲ್ ಪಿಗ್ಮೆಂಟ್ ಯೂರಿನ್ ಟೆಸ್ಟ್. ನಾನು ಹೇಳ್ತೀನಿ ನಿಮ್ಗಲ್ಲಿ ಆ ಬೈಲ್ ಪಿಗ್ಮೆಂಟ್ ನಾವು ಮಾಡಿದ್ವಲ್ಲ, ಆ ಬೈಲ್ ಪಿಗ್ಮೆಂಟ್ ನಾವು 2 ಟೆಸ್ಟ್ ಒಳಗೆ ಮಾಡಿದ್ವಿ, ಹೌದಾ? ಫಿಲ್ಟರ್ ಮಾಡಿ ಒಂದು ಸೂಪರೆಂಟ್ ಪಾರ್ಟ್, ಒಂದು ಇನ್ನೊಂದು ಯಾವ್ದು ಸೆಡಿಮೆಂಟ್ ಪಾರ್ಟ್. ಸೆಡಿಮೆಂಟ್ ಪಾರ್ಟ್ ಏನ್ ಮಾಡಿದ್ವಿ ಬೈಲ್ ಪಿಗ್ಮೆಂಟ್ ಯೂಸ್ ಮಾಡಿದ್ವಿ, ಹೌದಾ? ಬೈಲ್ ಪಿಗ್ಮೆಂಟ್ ಯೂಸ್ ಮಾಡಿದ್ವಿ. ಸೂಪರೆಂಟ್ ಪಾರ್ಟ್ ಅನ್ನ ಏನು ಮಾಡ್ಲಿಲ್ಲ ನಾವು ಅಲ್ಲಿ, ಹೌದಿಲ್ಲ? ಸೊ ಈಗ ಏನ್ ಮಾಡ್ತೀವಿ ಅಂದ್ರ ಆ ಒಂದು ಸೂಪರೆಂಟ್ ಪಾರ್ಟ್ ಇತ್ತಲ್ಲ ಎದ್ರದ್ದು ಬೈಲ್ ಪಿಗ್ಮೆಂಟ್ ಇದ್ದ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರ ಈ ಒಂದು ಯೂರಿನೋಬ್ಲಿಜಿಲಿನ್ ಟೆಸ್ಟ್ ಗೆ ಯೂಸ್ ಮಾಡ್ತೀವಿ. ಸೊ ಒಳ್ಳೆಪಸ ಟಾಪಿಕ್ ಬರೋಣ. ಟೇಕ್ ಅ ಸೂಪರ್ಮೆಂಟಲ್ ಪಾರ್ಟ್ ಆಫ್ ಬೈಲ್ ಪಿಗ್ಮೆಂಟ್ ಯೂರಿನ್, ಹೌದಾ? ಸೊ ನೆಕ್ಸ್ಟ್ ಹೇಳೋದು ದೆನ್ ಆಡ್ 0.5 ml of Ehrlich reagent ಆಫ್ಟರ್ ವೇಟ್ ಫಾರ್ 2 minutes. ಅಂದ್ರೆ Ehrlich reagent ನ ಹಾಕಿದ ಮೇಲೆ 2 ನಿಮಿಷ ವೇಟ್ ಮಾಡ ಅಂತ ಹೇಳಿದ್ರು ಅವ್ರು. ನೋಡ್ರಿ ಮೊದಲಿಗೆ ಏನ್ ಮಾಡಿದ್ವಿ ನಾವು ಆ ಒಂದು ಸೂಪರೆಂಟ್ ಪಾರ್ಟ್ ಉಳಿದಿತ್ತಲ್ಲ ಅದನ್ನ ತಗೊಂಡಿವಿ, ಅದಕ್ಕೆ ಏನ್ ಮಾಡಿದ್ವಿ Ehrlich ನ ಹಾಕಿದ್ವಿ. ಎಷ್ಟು? 0.5 ml ಅಂತ ತಿಳ್ಕೊರಿ. 0.5 ml ಹಾಕೊಂಡಿವಿ. ಹಾಕಿದ್ಮೇಲೆ 2 ನಿಮಿಷ ವೇಟ್ ಮಾಡ್ಬೇಕು. ಇಲ್ಲಿ 2 ನಿಮಿಷ ವೇಟ್ ಮಾಡಿ ಆಮೇಲೆ ಅದನ್ನ ಏನ್ ಮಾಡ್ಬೇಕಂದ್ರೆ ಅಬ್ಸರ್ವೇಷನ್ ಮಾಡ್ಬೇಕು. ಸೊ ಅಬ್ಸರ್ವೇಷನ್ ಒಳಗಡೆ ಇಂಟರ್ಫರೆನ್ಸ್ ನೋಡ್ರಿ, ಇಟ್ ದ ಪ್ರೆಸೆನ್ಸ್ ಆಫ್ ಪಿಂಕ್ ಕಲರ್ ಯೂರಿನೋಬ್ಲಿಜಿಲಿನ್ ಈಸ್ ಪ್ರೆಸೆಂಟ್, ಹೌದಾ? ಅಂದ್ರ ಒಂದ್ ವೇಳೆ ಅಲ್ಲಿ ಪಿಂಕ್ ಕಲರ್ ಕಾಣಿಸ್ತಂದ್ರ, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ತರ ಪಿಂಕ್ ಕಲರ್ ಏನಾದಕ್ಕಂತಂದ್ರ ಅಲ್ಲಿ ಯೂರಿನೋಬ್ಲಿಜಿಲಿನ್ ಈಸ್ ಪ್ರೆಸೆಂಟ್ ಅಥವಾ ಪಾಸಿಟಿವ್ ಅಂತ ಕರಿತೀವಿ. ಇನ್ ಕೇಸ್ ಏನಾದ್ರೂ ಕಂಡು ಬರ್ಲಿಲ್ಲ ಅಂತಂದ್ರ ಅದಕ್ಕೇನಂತ ಅಂದ್ರೆ ನಾವು ಯೂರಿನೋಬ್ಲಿಜಿಲಿನ್ ಇಸ್ ಆಬ್ಸೆಂಟ್ ಅದನ್ನ ಹೇಳಿದ್ರ ಅವರು. ಇಫ್ ನೋ ಪ್ರೆಸೆನ್ಸ್ ಆಫ್ ಪಿಂಕ್ ಕಲರ್ ಯೂರಿನೋಬ್ಲಿಜಿಲಿನ್ ಈಸ್ ಆಬ್ಸೆಂಟ್ ಅಂತ ಹೇಳಿದ್ರ. ಸೊ these are the complete test for ಯಾವದಪ್ಪ ಅಂದ್ರ ಜಾಯಿಂಡಿಸ್. ಓಕೆ, ಡಿಟರ್ಮಿನೇಷನ್ ಆಫ್ ಜಾಯಿಂಡಿಸ್. ಸೊ ನೆಕ್ಸ್ಟ್ ಇಲ್ಲಿ ಏನ್ ಬರ್ತದ ನೋಡ್ರಿ ಒಂದು ಟೆಸ್ಟ್ ಒಳಗಡೆ ಇದ್ರದ್ದು ಕ್ಲಿನಿಕಲ್ ಸಿಗ್ನಿಫಿಕೇಶನ್ ಬರ್ತೈತಿ, ಹೌದಾ? ಸೊ ಕ್ಲಿನಿಕಲ್ ಸಿಗ್ನಿಫಿಕೇಶನ್ ಒಳಗಡೆ ನಾವು 3 ಕಂಡೀಷನ್ಸ್ ಗಳನ್ನ ನೋಡ್ತೀವಿ, ಹೌದಾ? ಯಾವ್ಯಾವ ಕಂಡೀಷನ್ ಅಂತ ನೋಡ್ರಿ ಅವು. ಮೊದಲಿಗೆ ಪ್ರೀ ಹೆಪಟಿಕ್ ಕಂಡೀಷನ್, ಆಮೇಲೆ
ಹೆಪಟಿಕ್ ಕಂಡೀಷನ್, ಇನ್ನೊಂದು ಪೋಸ್ಟ್ ಹೆಪಟಿಕ್ ಕಂಡೀಷನ್ ಅಂತ ಕರಿತೀವಿ ನಾವು. ಸೊ ಈ ಮೂರು ಕಂಡೀಷನ್ಸ್ ಗಳನ್ನ ನಾವು ಈ ಒಂದು ಜಾಯಿಂಡಿಸ್ ಡಯಾಗ್ನೋಸಿಸ್ ಮಾಡಬೇಕಾದ್ರೆ ಅಥವಾ ಕ್ಲಿನಿಕಲ್ ಸಿಗ್ನಿಫಿಕೇಶನ್ ಒಳಗಡೆ ನೋಡ್ತೀವಿ. ಸೊ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಇವಾಗ ಪ್ರೀ ಹೆಪಟಿಕ್ ಅಂದ್ರೆ ಏನು, ಅದ್ರ ಏನು ಕಾಸಸ್ ಬರ್ತಾವು, ಆಮೇಲೆ ಪೋಸ್ಟ್ ಹೆಪಟಿಕ್ ಅಂದ್ರೆ ಏನು, ಅದ್ರದ್ದು ಏನು ಕಾಸಸ್ ಬರ್ತಾವು, ಹೆಪಟಿಕ್ ಕಂಡೀಷನ್ ಒಳಗಡೆ ಏನೇನು ಕಾಸಸ್ ಬರ್ತಾವ ಅಂತ ನೋಡೋಣ. ಹೌದಾ? ಸೊ ಮೊದಲಿಗೆ ಪ್ರೀ ಹೆಪಟಿಕ್ ಕಂಡೀಷನ್. ಸೊ ಬೇಸಿಕಲಿ ಈ ಪ್ರೀ ಹೆಪಟಿಕ್ ಕಂಡೀಷನ್ ಒಳಗಡೆ ಏನಾಗತ್ತಂತ ನೋಡ್ರಿ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಹೆಮೋಲೈಟಿಕ್ ಜಾಯಿಂಡಿಸ್ ಅಂತಾನು ಕೂಡ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗತ್ತಂತ ನೋಡ್ರಿ, ಏನ್ ಆಗ್ಬೋದು ಈ ಒಂದು ಪ್ರೀ ಹೆಪಟಿಕ್ ಕಂಡೀಷನ್ ಒಳಗಡೆ ಅಂತಂದ್ರ, ಇಟ್ ಇನ್ಕ್ರೀಸ್ಡ್ ಬ್ರೇಕ್ ಡೌನ್ ಆಫ್ ಹಿಮೋಗ್ಲೋಬಿನ್ಸ್. ಅಂದ್ರೆ ಇಲ್ಲಿ ಪ್ರೀ ಹೆಪಟಿಕ್ ಕಂಡೀಷನ್ ಒಳಗಡೆ ಏನಾಗ್ತಂದ್ರ HB ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಇಲ್ಲಿ ಬ್ರೇಕ್ ಡೌನ್ ಆಕ್ಕಂತ ಹೊಕ್ಕತಿ ಅದರೊಳಗಡೆ ಪ್ರೀ ಹೆಪಟಿಕ್ ಕಂಡೀಷನ್ ಒಳಗಡೆ. ಸೊ ಇದ್ರ ಕಾಸಸ್ ಏನಂತಂದ್ರ, ಮೊದಲಿಗೆ ಸಿಕ್ಲಿಂಗ್ ಸೆಲ್ ಅನೆಮಿಯಾ. ಸಿಕ್ಲಿಂಗ್ ಸೆಲ್ ಅನೆಮಿಯಾ ಅಂದ್ರ ನಾರ್ಮಲ್ ಆಗಿರುವಂತಹ RBCs ಗಳು ಇಲ್ಲಿ ಅಬ್ನಾರ್ಮಲ್ ಆಗತ್ತಾವು. ಈ ತರ ಆಗಿರ್ಬೋದು, ಈ ತರ ಆಗಿರ್ಬೋದು, ಸಿಂಕ್ಡ್ ಆಗ್ತಾವು. ಈ ತರ ಅಬ್ನಾರ್ಮಲ್ ಕಂಡೀಷನ್ ಒಳಗಡೆ ಬರ್ತಾವ RBCs, ಸಿಕ್ಲಿಂಗ್ ಸೆಲ್ ಅಂತಂದ್ರೆ. ಇನ್ನು ಹೆಮೋಲೈಟಿಕ್ ಅನೆಮಿಯಾ ಅಂದ್ರೆ, ಸೊ ನಿಮ್ಗೆ ಅವಾಗ ಹೇಳಿದ ಹೆಮೋಲೈಸಿಸ್ ಅಥವಾ ಬ್ರೇಕ್ ಡೌನ್ ಆಫ್ RBC ಆಗ್ಬೋದು, ಬ್ರೇಕ್ ಡೌನ್ ಆಫ್ ಏನು ಹಿಮೋಗ್ಲೋಬಿನ್ ಆಗ್ಬೋದು, ಲೈಸಿಸ್ ಆಫ್ ಹಿಮೋಗ್ಲೋಬಿನ್ ಆಗಿರ್ಬೋದು. ಅದಕ್ಕೆ ಅಂತಿದ್ರೆ ನಾವು ಹೆಮೋಲೈಟಿಕ್ ಅನಿಮಿಯಾ ಅಂತ ಕರಿತೀವಿ. ಸೊ ಇನ್ನು ನೆಕ್ಸ್ಟ್ ಕಂಡೀಷನ್ ಯಾವಪ್ಪ ಅಂದ್ರ ಹೆಪಟಿಕ್ ಕಂಡೀಷನ್. ಓಕೆ, ಸೊ ನಿಮಗೆ ಇವಾಗ ಪ್ರೀ ಹೆಪಟಿಕ್ ಹೇಳಿದೆ. ಸೊ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರ ಹೆಪಟಿಕ್ ಕಂಡೀಷನ್. ಸೊ ಹೆಪಟಿಕ್ ಕಂಡೀಷನ್ ಒಳಗಡೆ ಏನಾಗ್ತದೆ ನೋಡ್ರಿ, ಮೊದಲಿಗೆ ಹೆಪಟಿಕ್ ಕಂಡೀಷನ್ ಅಂದ್ರೆ ಏನಂತಂದ್ರೆ ನಾವು ಇದಕ್ಕೆ ಹೆಪಟೋಸೆಲ್ಯುಲರ್ ಜಾಂಡಿಸ್ ಅಂತ ಕರಿತೀವಿ. ಸೊ ಯಾಕೆ ಹೆಪಟೋಸೆಲ್ಯುಲರ್ ಜಾಂಡಿಸ್ ಅಂತ ಕರಿತೀವಿ ಅಂತಂದ್ರೆ ನೋಡ್ರಿ, ಇನ್ ದಿಸ್ ಕಂಡೀಷನ್ಸ್ ಹೆಪಟೋಸೆಲ್ಯುಲರ್ ಆಸ್ ಡೈಸ್ ಫಂಕ್ಷನ್ ಆಗ್ತತಿ. ಹೌದಾ? ಸೊ ಡೈಸ್ ಫಂಕ್ಷನ್ ಅಂದ್ರೆ ಇಲ್ಲಿ ಆಕ್ಚುಲ್ ಏನಂತೀವಿ ಅಂದ್ರೆ ಇಂಜುರಿ ಆಫ್ ಆರ್ಗನ್ ಅಥವಾ ಇಂಪೇರಿಟಿ ಆಫ್ ಆರ್ಗನ್ ಅಥವಾ ಆರ್ಗನ್ ಡ್ಯಾಮೇಜ್ ಅಂತ ಕರಿತೀವಿ. ಸೊ ಅಲ್ಲಿನೂ ಏನ್ ಕೊಟ್ಟಿದ್ದಾರೆ ಅವರು ಹೆಪಟಿಕ್ ಇಂಜುರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಅಂದ್ರೆ ಇಲ್ಲಿ ನಾವೇನಾದ್ರು ಹೆಪಟಿಕ್ ಇಂಜುರಿ ಅಥವಾ ಆರ್ಗನ್ ಇಂಜುರಿ ಆದಾಗ ನಾವ್ ಇಲ್ಲಿ ಏನಾಗ್ತಂದ್ರ ಆ ಒಂದು ಹೆಪಟಿಕ್ ಕಂಡೀಷನ್ ಒಳಗಡೆ ಈ ಕಾಸಸ್ ಅನ್ನು ನೋಡ್ತೀವಿ. ಇನ್ನೊಂದು ಏನ್ ಕೊಟ್ಟಿದ್ದಾರೆ ಅವರು ಲಿವರ್ ಸೈರೋಸಿಸ್ ಅಂತ ಕೊಟ್ಟಿದ್ದಾರೆ. ಸೊ ದೀಸ್ ಕಂಡೀಷನ್ಸ್ ಆರ್ ಕಮ್ಸ್ ಅಂಡರ್ ದಿ ಅದರೊಳಗಡೆ ಒಂದು ಹೆಪಟಿಕ್ ಕಂಡೀಷನ್ ಒಳಗಡೆ. ಸೊ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಪೋಸ್ಟ್ ಹೆಪಟಿಕ್ ಕಂಡೀಷನ್. ಸೊ ಬೇಸಿಕಲಿ ಒಂದು ಪೋಸ್ಟ್ ಹೆಪಟಿಕ್ ಕಂಡೀಷನ್ ಒಳಗಡೆ ಏನಾಗ್ತದ ಅಂತಂದ್ರ, ಸೊ ಮೊದಲಿಗೆ ಇದಕ್ಕೆ ಏನಂತಂದ್ರೆ ಅಬ್ಸ್ಟ್ರಕ್ಟಿವ್ ಜಾಯಿಂಡಿಸ್ ಅಂತ ಕರಿತೀವಿ ನಾವು. ಹೌದಾ? ಸೊ ಏನಾಗುತ್ತಂದ್ರೆ ಈ ಕಂಡೀಷನ್ ಒಳಗಡೆ, ಇನ್ ದಿಸ್ ಕಂಡೀಷನ್ ಬೈಲರಿ ಟ್ರ್ಯಾಕ್ ಅಬ್ಸ್ಟ್ರಕ್ಷನ್. ಸೊ ಇಲ್ಲಿ ಏನಾಗ್ತಂದ್ರ ಒಂದು ಬೈಲರಿ ಟ್ರ್ಯಾಕ್ ಅಬ್ಸ್ಟ್ರಕ್ಷನ್ ಆಗ್ತದೆ ಈ ಒಂದು ಕಂಡೀಷನ್ ಒಳಗಡೆ. ಅಂದ್ರೆ ಆ ಒಂದು ಡಿಸೀಸ್ ಇದ್ದಾಗ ನಮ್ಮ ಬೈಲ್ ಪ್ರಾಡಕ್ಟ್ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ತೈತಿ. ಅಂದ್ರೆ ಬೈಲನ್ನ ನಾವು ಲಿವರ್ ಇಂದ ಆ ಒಂದು ಕಲೆಕ್ಟಿಂಗ್ ಡಕ್ ಅಥವಾ ಬೈಲ್ ಡಕ್ ಟ್ರಾನ್ಸ್ಫರ್ ಆಗ್ಬೇಕಲ್ಲ, ಆ ಒಂದು ಪ್ರೊಸೀಜರ್ ಅಲ್ಲಿ ಸ್ಲೋ ಅಥವಾ ಏನೋ ಸ್ಟಾಪ್ ಆಗಿರ್ತದೆ. ಅದಕ್ಕೆ ನಾವು ಟ್ರ್ಯಾಕ್ ಬೈ ಅಬ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಲ್ಲಿ ಕಾಸಸ್ ಏನಾಗ್ತಾವ ಅಂದ್ರ ಗಾಲ್ ಸ್ಟೋನ್ಸ್. ಓಕೆ, ಗಾಲ್ ಸ್ಟೋನ್ಸ್ ಆಗ್ಬೋದು. ಆಮೇಲೆ ನೆಕ್ಸ್ಟ್ ಕಾರ್ಸೋನಿಮಾ, ಆಮೇಲೆ ಪ್ಯಾಂಕ್ರಿಯಾಟಿಕ್. ಸೊ ಇಷ್ಟು ಕಂಡೀಷನ್ಗಳು ಈ ಒಂದು ಪೋಸ್ಟ್ ಹೆಪಟಿಕ್ ಕಂಡೀಷನ್ ಒಳಗಡೆ ಆಗ್ತಾವ. ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ವಿಡಿಯೋ ವಿ ಕವರ್ಡ್ ಬೈಲ್ ಸಾಲ್ಟ್, ಬೈಲ್ ಪಿಗ್ಮೆಂಟ್ ಅಂಡ್ ಯೂರಿನೋಬ್ಲಿಸಲ್. ಅಂದ್ರೆ ಈ ಒಂದು ಸ್ಲೈಡ್ ಒಳಗಡೆ ನಿಮ್ಗೆ ನಾನು ಒಂದು ಬೈಲ್ ಸಾಲ್ಟ್ ಆಗಿರ್ಬೋದು, ಬೈಲ್ ಪಿಗ್ಮೆಂಟ್ ಆಗಿರ್ಬೋದು ಅಥವಾ ಯೂರಿನೋಬ್ಲಿಸಲ್ ಆಗಿರ್ಬೋದು, ಈ ಮೂರು ಟೆಸ್ಟ್ ಗಳನ್ನ ಯಾವ ತರ ಮಾಡ್ತಾರ ಅಥವಾ ಇದ್ರ ಪ್ರಿನ್ಸಿಪಲ್ ಏನು, ಆಮೇಲೆ ಇದ್ರ ಪ್ರೊಸೀಜರ್ ಏನಂತ ನಿಮ್ಗೆ ಒಂದೊಂದಾಗಿ ಹೇಳ್ಕೊಟ್ಟೆ. ಸೊ ಈ ಒಂದು ಬೇಸಿಕಲಿ ಈ ಬೈಲ್ ಸಾಲ್ಟ್ ಆಗಿರ್ಬೋದು ಅಥವಾ ಬೈಲ್ ಪಿಗ್ಮೆಂಟ್ ಆಗಿರ್ಬೋದು ಅಥವಾ ಯೂರಿನೋಬ್ಲಿಸಲ್ ಆಗಿರ್ಬೋದು ಯಾಕೆ ಮಾಡ್ತಾರ ಅಂತಂದ್ರ ನಾ ಹೇಳಿದ್ದೆ ಬೇಸಿಕಲಿ ನಾವೇನ್ ಮಾಡ್ತೀವಿ ಅಂದ್ರೆ ಜಾಯಿಂಡಿಸ್ ಅನ್ನ ಏನು ಒಂದು ಪೇಷಂಟ್ ಬಾಡಿ ಒಳಗಡೆ ಜಾಯಿಂಡಿಸ್ ಏನಾದ್ರು ಡಿಸೀಸ್ ಇದೆ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಈ ಮೂರು ಟೆಸ್ಟ್ ಗಳನ್ನ ಮಾಡ್ತೀವಿ ಅಂತ ಹೇಳಿದೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಇನ್ಫಾರ್ಮೇಶನ್ ಅಬೌಟ್ ಬೈಲ್ ಸಾಲ್ಟ್, ಬೈಲ್ ಪಿಗ್ಮೆಂಟ್ ಅಂಡ್ ಯೂರಿನೋಬ್ಲಿಸಲ್. ಸೊ ಜಾಯಿಂಡಿಸ್ ಮಾಡ್ಲಿಕ್ಕೆ ನಾವು ಇವೆಲ್ಲ ಟೆಸ್ಟ್ ಗಳನ್ನ ಮಾಡ್ತೀವಿ. ಬೈಲ್ ಸಾಲ್ಟ್ ಆಗಿರ್ಬೋದು, ಬೈಲ್ ಪಿಗ್ಮೆಂಟ್ ಆಗಿರ್ಬೋದು ಅಥವಾ ಯೂರಿನೋಬ್ಲಿಸಲ್ ಆಗಿರ್ಬೋದು, ಈ ಮೂರು ಟೆಸ್ಟ್ ಗಳನ್ನ ನಾವು ಜಾಯಿಂಡಿಸ್ ಅನ್ನ ಕಂಡುಹಿಡಿಯಲಿಕ್ಕೆ ಯೂರಿನ್ ಒಳಗಡೆ ಮಾಡುವಂತಹ ಕೆಮಿಕಲ್ ಎಕ್ಸಾಮಿನೇಷನ್ ಗಳಿವು. ಸೊ ಇವುಗಳ ಪ್ರಿನ್ಸಿಪಲ್ ಆಗಿರ್ಬೋದು, ಪ್ರೊಸೀಜರ್ ಆಗಿರ್ಬೋದು ಅಥವಾ ಅಬ್ಸರ್ವೇಷನ್ ಆಗಿರ್ಬೋದು. ಅದಾದ್ಮೇಲೆ ಇದರ ಕ್ಲಿನಿಕಲ್ ಕಂಡೀಷನ್, ಈಗ ಹೆಪಟಿಕ್ ಕಂಡೀಷನ್ ಆಗಿರ್ಬೋದು, ಪೋಸ್ಟ್ ಹೆಪಟಿಕ್ ಕಂಡೀಷನ್ ಆಗಿರ್ಬೋದು ಅಥವಾ ಪ್ರೀ ಹೆಪಟಿಕ್ ಕಂಡೀಷನ್ ಆಗಿರ್ಬೋದು, ಈ ಮೂರು ಕಂಡೀಷನ್ ಒಳಗಡೆ ಏನೇನ್ ಕಾಸಸ್ ಆಗ್ತಾವ ಅಂತ ಹೇಳಿದೆ.
ಸೊ ಮುಂದೆ ಬರೋ ವಿಡಿಯೋದೊಳಗಡೆ ಇನ್ನು ಬರುವಂತಹ ಕೆಮಿಕಲ್ ಎಕ್ಸಾಮಿನೇಷನ್ ಯಾವ್ಯಾವ ಬರ್ತಾವ ಅಂತ ನೋಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.